ಧರ್ಮಸ್ಥಳದಲ್ಲಿ ತನಿಖೆ ಮುಂದುವರಿಸೋದು ಮೂರ್ಖತನ ಹೇಗಂತ ಬಸನಗೌಡ ಪಾಟೀಲ್ ಯತ್ನಾಳ್ TV9ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೋ ಹೆಣ್ಣಿನ ಮೂಳೆ ತಂದಿಟ್ಟು ಕುತಂತ್ರನೂ ಮಾಡ್ಬಿಡಬಹುದು, ಮಾಧ್ಯಮಗಳ ಕಣ್ಣು ಅಲ್ಲಿರೋದ್ರಿಂದ ಏನೂ ಮಾಡ್ಲಾಗ್ತಿಲ್ಲ ಅಂತ ಯತ್ನಾಳ್ ನುಡಿದಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಯತ್ನಾಳ್ ಅವರನ್ನ ಕೇಳೋಣ ಬನ್ನಿ. ಧರ್ಮಸ್ಥಳ ಪ್ರಕರಣದಲ್ಲಿ 13ನೇ ಗುಂಡಿ ಬಹಳ ಗಮನ ಸೆಳೆದಿತ್ತು. ಅದನ್ನು ಶೋಧನೆ ಮಾಡಿದ ನಂತರವೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಬಂದಿದೆ. ಹೀಗಾಗಿ ಇನ್ನೂ ಕೂಡ ಉತ್ಖನನ ಕಾರ್ಯವನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಮುಂದುವರಿಸಬೇಕಂತ ಅಗತ್ಯತೆ ಇದೆ ಅಂತ ಅನಿಸ್ತಿದೆಯಾ? ಮುಂದುವರಿಸೋದಂದ್ರೆ ಮೂರ್ಖತನ. 13 ಕಡೆ ಏನೂ ಸಿಕ್ಕಿಲ್ಲ. ಅವನೇ ಮುಸುಕುದಾರಿ ಹೇಳಿದಂಥ ಪ್ಲೇಸ್ಗಳನ್ನೇ ಇವತ್ತು ಸಂಶೋಧನೆ ಮಾಡಿದ್ದಾರೆ. 13 ಕಡೆ ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಮುಂದುವರಿಸ್ತಾರಂದರೆ ಇವರು ಉದ್ದೇಶ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಸರ್ಕಾರ ಉದ್ದೇಶ ಸರಿ ಇಲ್ಲ. ಏನಾದರೂ ಮಾಡಿ ಒಂದರೆ ಎಲ್ಲರೇ ಇನ್ನು ಅದೇ ಇದು ಏನು ಸ್ಪೀಡ್ ಇದೆ ಇದೇ ಕಂಟಿನ್ಯೂ ಮಾಡಿದಾಗ ಎಲ್ಲೇ ಒಂದು ಕಡೆ ಯಾವುದೋ ಒಂದು ಹೆಣ್ಣಿನ ಮೂಳೆಗಳ ತಂದಿಟ್ಟು ನಾಳೆ ಕುತಂತ್ರ ಮಾಡ್ಬೋದು. ಇವತ್ತೆಲ್ಲ ನಿಮ್ಮ ಮಾಧ್ಯಮಗಳ ಪೂರ್ಣ ಕಣ್ಣು ಅಲ್ಲಿರೋದ್ರಿಂದ ಅವ್ರಿಗೇನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ಪಾರದರ್ಶಕವಾಗಿ ಇವತ್ತು ಮಾಡಿದ್ದಾರೆ. ಇಟ್ರ ಮ್ಯಾಗೇ SIT ರಚನೆಯನ್ನು ಮಾಡಿದ್ದಾರೆ. ಅದನ್ನು ಕ್ಲೋಸ್ ಮಾಡಬೇಕು, ಅಂತಿಮ ರಿಪೋರ್ಟ್ ತೊಗೋಬೇಕು, ಸದನಕ್ಕೆ ಮುಖ್ಯಮಂತ್ರಿಗಳು ಹೇಳಬೇಕು. ಈಗ ನಾವು ತನಿಖೆ ಮಾಡಿದ್ದೀವಿ, ಯಾವುದೇ ಕುರು ಇರಲಿಲ್ಲ, ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಸಮಾಪನ ಮಾಡಿ ಅವ್ರು ಯಾರ್ಯಾರು ಸುಳ್ಳು ನಮಗೆ ಮಾಹಿತಿ ಕೊಟ್ಟು ಇದೊಂದು ಕಲಿಯುಗದಲ್ಲೇ ನನಗೆ ಅನ್ನಿಸ್ತದೆ ಇದು ಒಂದು ಪವಾಡತ್ತನೇ ನಾನು ಹೇಳ್ತೇನೆ. ಇನ್ನೂ ಕೂಡ ಅಲ್ಲಿ SIT ತನಿಖೆ ಮುಂದುವರಿಸುವುದು ಅಥವಾ ಅಲ್ಲಿ ಗುಂಡಿಗಳ ಉತ್ಖನನ ಕಾರ್ಯ ಮುಂದುವರಿಸಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಅವರು ಮತ್ತು ಮಹಾಮೂರ್ಖರೇ ಅಲ್ಲ. ಸರ್ಕಾರ ಏನಾರೇ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವತ್ತೇ ಕ್ಲೋಸ್ ಮಾಡೋದು. ರಿಪೋರ್ಟ್ ತೊಗೋಬೇಕು, ಅಂತಿಮ ರಿಪೋರ್ಟ್ 2 ತಾಸನೇ ಕೊಡ್ತಾರೆ. ಅವ್ರು ಏನು ಯಾವ ಏನು ಅದು ನಂಬರ್ 1 ಇಲ್ಲಿ ಸಿಗಲಿಲ್ಲ, ನಂಬರ್ 2 ಏನೂ ಸಿಕ್ಕಿಲ್ಲ, ನಂಬರ್ 3 ಏನೂ ಸಿಕ್ಕಿಲ್ಲ, 13 ಲಿಸ್ಟ್ ಮಾಡಿ ಎಲ್ಲ ಏನೂ ಸಿಕ್ಕಿಲ್ಲ, ಎಲ್ಲ ಇಲ್ಲಿ ಹೇಳಿದಂಥದ್ದು ಯಾವುದೇ ಕುರು ಇಲ್ಲ. ಇಲ್ಲಿಗೆ ಇದನ್ನು ಕೊನೆಗೊಳಿಸ್ಬೇಕಂತೇಳಿ ಇನ್ನಾದರೂ ದೇವರು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ. ಆ ಧರ್ಮಸ್ಥಳದ ಮಂಜುನಾಥನೇ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು SIT ಕ್ಲೋಸ್ ಮಾಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಈ ಪ್ರಕರಣದಲ್ಲಿ SDP ಏನವರು ಕೂಡ ಎಂಟರ್ ಆಗಿದ್ರು ಒಂದು ಹಂತದಲ್ಲಿ, ಮತ್ತು ಎಡಪಂಥೀಯ ಸಂಘಟನೆಗಳು ಕೂಡ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಬಂತು. BJPಯಿಂದ ನಗರ ನಕ್ಸಲರು ಕೂಡ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಬಂತು. ಗುಂಡೂರಾವ್ ಅಲ್ಲಿ ಉಸ್ತುವಾರಿ ಮಂತ್ರಿನ ಹೇಳಲ್ಲ, ದಿನೇಶ್ ಗುಂಡೂರಾವ್. ಈ ಎಡಪಂಥೀಯರ ಒತ್ತಡಕ್ಕೆ ನಾವು ಇದನ್ನು ತನಿಖೆ ಮಾಡಿದ್ವಿ SIT ಅಂತೇಳಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಇವತ್ತು ಇದ್ರ ಹಿಂದೆ SDPI ಕೈ ಇದೆ. ಇದರ ಹಿಂದೆ ಮುಸ್ಲಿಮರನ್ನು ಓಲೈಸುವಂಥ, ಯಾಕಂದರೆ ಕರಾವಳಿಯಲ್ಲಿ ಇಡೀ ಮುಸ್ಲಿಂ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ಆಗಿದ್ದು, ನಮ್ಮ ಕೆಲಸ ಆಗ್ತಾಯಿಲ್ಲ, ನಮ್ಗೆ ಗೌರವ ಸಿಗ್ತಾಯಿಲ್ಲ ಅಂತೇನು ಗಲಾಟೆ ಆಗಿತ್ತಲ್ಲ ಒಂದು 2 ತಿಂಗಳ ಹಿಂದೆ. ಅದನ್ನು ಸಾಕಷ್ಟು ಒಬ್ಬ ಮುಖ್ಯಮಂತ್ರಿ ಆದವ್ರು ಸಹಿತ ತಲೆ ಬಗ್ಗಿಸುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ರು. ಅವ್ರನ್ನ ಖುಷಿಪಡಿಸ್ಲಿಕ್ಕೆ ಈ ಧರ್ಮಸ್ಥಳದ SIT ಕೊಟ್ಟಂಥದ್ದು. ಈಗ BJPಯವರು ಧರ್ಮಸ್ಥಳಕ್ಕೆ ಚಲೋ ಮಾಡಬೇಕನ್ನುವಂಥದ್ದು ಕೂಡ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ. ನಿಮಗೆ ಅದಕ್ಕೆ ಸಹಮತ ಇದೆಯಾ? 100% ನಾವೆಲ್ಲ ಹಿಂದೂಗಳು, ಮೊದಲು ಹಿಂದೂಗಳು, ಅಲ್ಲಿಂದ BJP, ಅಲ್ಲಿಂದ ಮತ್ತು ಬೇರೆ ಬೇರೆ ಪಕ್ಷ. ಮೊದಲು ಹಿಂದೂ ಆಗಿ ನಾವೊಬ್ಬ ಹಿಂದೂ ಆಗಿ ನಾವು ಯಾವ ರೀತಿ ಹೋಗಬೇಕು ನಾವು ಒಂದು ತಯಾರಿ ಮಾಡ್ಕೊಂಡು ಉತ್ತರ ಕರ್ನಾಟಕದಿಂದ ನಾವು ಜನ ಹೋಗ್ತೀವಿ. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು. ಎಸ್, ಗ್ರೌಂಡ್ ರಿಪೋರ್ಟ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಇವತ್ತೇನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ 13 ಸ್ಥಾನಗಳಲ್ಲೂ ಕೂಡ 16-17 ಕಡೆಗಳಲ್ಲೂ ಕೂಡ ಆಗಿದ್ರು ಏನೂ ಸಿಕ್ಕಿಲ್ಲ. ಆದರೆ ಇವತ್ತು ಕಾರ್ಯಾಚರಣೆ ನಡೀತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳನ್ನ ಕರೆದಿದ್ದಾರೆ, ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥವ್ರನ್ನ ಕರೆದಿದ್ದಾರೆ ಅಂತಂದ್ರೆ ಇವತ್ತು ಹಾಗಿದ್ರೆ ಕಾರ್ಯಾಚರಣೆ ನಡೆಯೋದಾದ್ರೆ ಎಲ್ಲಿ, ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಪುತ್ತೂರು SC ಸ್ಟೆಲ್ಲಾ ವರ್ಗೀಸ್ ಅವ್ರಿಗೂ ಕೂಡ ಈಗ ರಿಕ್ವೆಸ್ಟ್ ಬಂದಿರುವಂಥದ್ದು, ಅಂದರೆ ಬರಬೇಕು ಅಂತ ಹೇಳಿ. ಸೊ ಅಧಿಕಾರಿಗಳ ಸಭೆ ಕೂಡ ಇವತ್ತು ಇರುವಂಥದ್ದು. ಅಂದರೆ ಆ್ಯಸ್ ಯೂಶುವಲ್ ಏನು SIT ಕಚೇರಿಯಲ್ಲಿ ಬೆಳಗಿನ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ, ಆ ಸಭೆ ಇನ್ನೇನು ಆರಂಭ ಆಗುತ್ತೆ. SIT ಕಚೇರಿಗೆ ಕೆಲವೊಂದು ಅಧಿಕಾರಿಗಳು ಬರ್ತಾ ಇರುವಂಥದ್ದು. ಈಗ SP ಸೈಮನ್ ಎಲ್ಲರೂ ಕೂಡ ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ 13ನೇ ಪಾಯಿಂಟಲ್ಲಿ ಏನು ನಿನ್ನೆ ಉತ್ಖನನ ಆದಂಥ ಸಂದರ್ಭದಲ್ಲಿ ಏನು ಸಿಕ್ಕಿರಲಿಲ್ಲ. ಸೊ ಇಲ್ಲಿಗೆ ಕಾರ್ಯಾಚರಣೆ ನಿಂತು ಹೋಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಮತ್ತೆ ಈ ಒಂದು ಉತ್ಖನನ ಕಾರ್ಯವನ್ನ ಮುಂದುವರಿಸಲಿಕ್ಕೆ ವಿಪಕ್ಷ ನಾಯಕಗಳು ಮತ್ತೆ ಬೇರೆ ಬೇರೆ ರಾಜಕೀಯ ನಾಯಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರದ ಜೊತೆ ಅಂದ್ರೆ CM ಮತ್ತೆ ಗೃಹ ಸಚಿವರ ಜೊತೆ SIT ಕೂಡ ಚರ್ಚೆಯನ್ನ ಮಾಡಿತ್ತು. ಸೊ ಈ ಸಂದರ್ಭದಲ್ಲಿ ಈ ಒಂದು ತನಿಖೆಯನ್ನ ಉತ್ಖನನವನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋ ಮಾಹಿತಿ ಈಗ ಆ ಚರ್ಚೆ ಆಗಿದ್ದಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಇದನ್ನ ಮುಂದುವರಿಸಬಾರದು ಅಂತ ಯಾವುದೇ ರೀತಿ ಸೂಚನೆಗಳು SIT ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ SIT ಅಧಿಕಾರಿಗಳಿಗೆ ಇನ್ನೂ ಕೂಡ SIT ಮುಖ್ಯಸ್ಥರಿಂದ
ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವರು ಇವತ್ತು ಏನು 14ನೇ ದಿನ ಏನಿದೆ, ಸೊ ಈ ಒಂದು 15ನೇ ದಿನಕ್ಕೆ ಈ ಕಾರ್ಯಾಚರಣೆಯನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನವನ್ನ ಮಾಡುವಂತ ಸಾಧ್ಯತೆಗಳಿಲ್ಲ. ಅದಕ್ಕಿಂತ ಮೊದಲು ದೂರುದಾರ ಬಂದಂತ ಸಂದರ್ಭದಲ್ಲಿ ಆತ ಹೊಸ ಒಂದು ಜಾಗವನ್ನ ತೋರಿಸುವಂತಹ ಸಾಧ್ಯತೆ ಇದೆ. ಆತ ಯಾವ ಹೊಸ ಜಾಗವನ್ನ ತೋರಿಸ್ತಾನೆ ಅನ್ನೋ ಕುತೂಹಲ ಕೂಡ ಎಲ್ಲರಿಗೆ ಇರುವಂತದ್ದು. ಮತ್ತೆ ಆತ ತೋರಿಸುವಂತಹ ಜಾಗವನ್ನ ಇವತ್ತೇ ಮಾಜರ್ ಮಾಡ್ಕೊಂಡು ಅಲ್ಲೇ ಉತ್ಖನನವನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು SIT ಒಂದು ಬೇರೆ ತಂತ್ರಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಆತ ತೋರಿಸಿರುವಂತಹ ಜಾಗದ ಕನ್ಫರ್ಮೇಶನ್ ಅನ್ನ ಆತನ ಬಳಿ ಅಲ್ಲದೆ ಬೇರೆ ಕಡೆಯಿಂದನೂ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.